ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರ್ಸಿಕೆರೆ ಅರುಣ್ ಯೂಟ್ಯೂಬ್ ಚಾನಲ್. ಬೈಕ್ ಟ್ಯಾಕ್ಸಿ ರೈಡರ್ಸ್ ಆಗಿರ್ಬೋದು, ಡೆಲಿವರಿ ಬಾಯ್ಸ್ ಆಗಿರ್ಬೋದು, ಇನ್ನು ಮುಂದೆ ತುಂಬ ಕೇರ್ಫುಲ್ ಆಗಿ ಕೆಲಸ ಮಾಡಬೇಕಾಗತ್ತೆ. ಒಂದು ಸೆಕೆಂಡ್ ಮಾಡಿದ್ರೆ ನಿಮ್ಮ ಜೀವನ ಹೋಗ್ತಕ್ಕಂಥ ಕೂಡ ಪರಿಸ್ಥಿತಿ ಬರ್ಬೋದು. ಯಾಕೆಂದರೆ ಮಳೆ ಬರ್ತಕ್ಕಂಥ ಸಮಯದಲ್ಲಿ 50 ರೂಪಾಯಿ ಎಕ್ಸ್ಟ್ರಾ ಕೊಡ್ತಾನೆ, ಸರ್ಜ್ ಆಗ್ತಾನೆ ಅಂತ ಏನಾರು ಆಸೆಗೆ ಏನಾರು ನೀವು ಡ್ಯೂಟಿ ಮಾಡೋಕೆ ಹೋದರೆ ನಿಜವಾಗ್ಲೂ ವರ್ಷದ ಕೂಳ್ಗೆ ಹೋಗಿ ವರ್ಷದ ಕೂಳ್ ಕಳ್ಕೊಂಡ್ರಲ್ಲ ಆ ಥರ ಆಗ್ಬಿಡುತ್ತೆ ನಿಮ್ಮ ಪರಿಸ್ಥಿತಿ ಕೂಡ. ಅದಕ್ಕೋಸ್ಕರ ಮಳೆ ಟೈಮಲ್ಲಿ ಎಷ್ಟು ಕೇರ್ಫುಲ್ಲಾಗಿ ಕೆಲಸ ಮಾಡಬೇಕು, ಏನೆಲ್ಲ ತೊಂದರೆ ಆಯಿತು ನನ್ನ ಡೆಲಿವರಿ ಬಾಯ್ಸ್ಗಾಗಿರ್ಬೋದು, ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ ಇಷ್ಟೆಲ್ಲ ಪ್ರಾಬ್ಲಮ್ ಫೇಸ್ ಮಾಡಬೇಕಾಯಿತು ಸಂಪೂರ್ಣ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನಮ್ಮ ಚಾನಲ್ ಡೆಲಿವರಿ ಬಾಯ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅವ್ರ ವಿಡಿಯೋನ ವಾಚ್ ಮಾಡಿ. ಆದಷ್ಟು ಪ್ರತಿಯೊಬ್ಬರು ಈ ವಿಡಿಯೋಗೆ ಲೈಕ್ ಮಾಡಿ. ಅತಿಯಾಗಿ ಈ ವಿಡಿಯೋ ಲೈಕ್ ಮಾಡಿದಷ್ಟು ತುಂಬ ಜನಕ್ಕೆ ಶೋ ಆಗುತ್ತೆ. ಡೆಲಿವರಿ ಬಾಯ್ಸ್ ಕೂಡ ನೋಡಿ ಅವರು ಕೂಡ ಒಂದು ಸ್ವಲ್ಪ ಹುಷಾರಾಗ್ತಾರೆ ಯಾವ ಥರ ಡ್ಯೂಟಿ ಮಾಡಬೇಕು ಅಂತ. ನೀವು ಸಪೋರ್ಟ್ ಮಾಡಿದ್ರೆ ನಮ್ಮ ಒಂದು ಯೂಟ್ಯೂಬ್ ಪುಟ್ಟ ಚಾನಲ್ ಬೆಳೆಯೋಕ್ಕೆ ಕೂಡ ಹೆಲ್ಪ್ ಆಗುತ್ತೆ ಈ ಕನ್ನಡದ ಹುಡುಗನಿಗೆ. ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ ಸ್ನೇಹಿತರೆ, ಇದೇ ನಿನ್ನೆ ಮಳೆ ಬಂದ ಪರಿಣಾಮ ಯಾವ ಥರ ಮರಗಳು ಬಿದ್ದೋಗಿದೆ ನೋಡಿ. ಇಲ್ಲೊಂದು ಬೈಕ್ ಟ್ಯಾಕ್ಸಿ ರೈಡರ್ಸ್ ಇಲ್ಲ ಡೆಲಿವರಿ ಬಾಯ್ಸ್ ಆಗಿರ್ಬೋದು, ಸುಗ್ಗಿ ಬ್ಯಾಗ್ ಕಟ್ಕೊಂಡಿದ್ದಾರೆ. ಅದ್ರ ಮೇಲೇ ಬೈಕ್ ಮೇಲೇ ಎಲೆಕ್ಟ್ರಿಕಲ್ ಬೋಲ್ ಬಿದ್ದು ಪಾಪ ವ್ಯಕ್ತಿಗೆ ಏನಾಯಿತೋ ಏನು ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಈ ಥರ ಒಂದು ಪರಿಸ್ಥಿತಿ. ಇಲ್ಲಿ ಒಂದು ವಿಷ್ಣುವರ್ಧನ್ ಅಭಿಮಾನಿಗಳ ಬಳಗದ ಒಂದು ದೊಡ್ಡ ಕಟೌಟು ಆಟೋಗಳು ಮೇಲೇ ಬೀಳುತ್ತೆ ಸ್ನೇಹಿತರೆ. ಭರ್ಜರಿ ಗಾಳಿ, ಚಂಡಮಾರುತ ಗಾಳಿಯಿಂದ ನೋಡಿ ಆ ಕಟೌಟೇ ಬಿದ್ದೋಯ್ತು. ಆಟೋಗಳೆಲ್ಲ ಜಖಾಮು, ಇಂಥ ರೋಡ್ಗೆ ಬಿದ್ದೋಗಿದೆ. ಬಟ್ ಇನ್ ಕೇಸ್ ಯಾವುದೇ ವೆಹಿಕಲ್ಸ್ ಬಂದಿಲ್ಲ ಅಂಥ ಟೈಮಲ್ಲಿ ಆಗಿದೆ. ಇಲ್ಲಿ ನೋಡಿ ನದಿ ಅರ್ಧಂಗೆ ಹರಿತಾ ಇದೆ, ಬೈಕ್ಗಳೆಲ್ಲ ಕೊಚ್ಕೊಂಡು ಹೋಗ್ತಾ ಇದ್ದಾವೆ. ಇದೇನು ಕಾವೇರಿ ನದಿನೋ ಇಲ್ಲ ಬೆಂಗಳೂರ ಒಂದು ಅರ್ಥ ಆಗ್ತಾಯಿಲ್ಲ, ಆ ರೇಂಜಿಗೆ ನೀರು ಹರಿತಾ ಇದೆ. ಈ ಥರ ಮಳೆ ಹೊಡೆದ್ರೆ ಹೆಂಗೆ ಬದುಕೋಕ್ಕಾಗುತ್ತೆ ನೋಡಿ. ಇಲ್ಲಿ ಬೈಕ್ ಟ್ಯಾಕ್ಸಿ ಡೆಲಿವರಿ ಬಾಯ್ಸ್ ಬೈಕ್ಗಳಂತೂ ಸಂಪೂರ್ಣವಾಗಿ ಮುಳುಗೋಗ್ಬಿಟ್ಟಿದೆ. ಹೋಟೆಲ್ ಮುಂದೆ ಎಲ್ಲ ನಿಲ್ಲಿಸಿದ್ದಾರೆ, ಎಲ್ಲ ಹೊರಗಡೆ ನಿಂತಿರ್ತಾರೆ. ಸಂಪೂರ್ಣವಾಗಿ 3-4 ಅಡಿ ನೀರು. ಆ ಬೈಕ್ಗಳು ಕತ್ತೇನೆ ಮುಗಿದೋಯ್ತು. ಆ ಸರ್ವಿಸ್ ಮಾಡ್ಸೋಕ್ಕೆ ಎಷ್ಟು ದುಡ್ಡು ಖರ್ಚಾಗುತ್ತೋ ಗೊತ್ತಿಲ್ಲ. ಈ ಆಟೋಗಳ ಪರಿಸ್ಥಿತಿ ನಿಜವಾಗ್ಲೂ ಹೊಟ್ಟೆ ಉರಿದೋಗುತ್ತೆ. ಈ ನಡುವೆ ಗ್ಯಾಸ್ ಸಿಗ್ತಾ ಇಲ್ಲ, ಅದರಲ್ಲೂ ಈ ಥರ ಒಂದು ಪರಿಸ್ಥಿತಿ. ಕಟೌಟ್ ಬಿದ್ದಿರೋದ್ರಿಂದ ಆಟೋಗಳು ಸಂಪೂರ್ಣ ಜಖಮ್ಮು, ಹೇಳೋಂಗಿಲ್ಲ ಆ ಥರ ಒಂದು ಕಷ್ಟ. ಇಲ್ಲಿ ನೋಡಿ ಯಾರು ಕೂಡ 100% ನಿಲ್ಲಕ್ಕೆ ಹೋಗ್ಬೇಡಿ. ಮಳೆ ಬಂದಾಗ ಯಾವ ಥರ ಇದೆ ನೋಡಿ ಪರಿಸ್ಥಿತಿ. 100% ಕಂಪ್ಲೀಟ್ ಬ್ಲ್ಯಾಕು, 4-5 ಅಡಿ ನೀರು. ನೀವು ಆಚೆ ಬರೋಕ್ಕೆ ಆಗಲ್ಲ ಅಂಥ ಜಾಗದಲ್ಲಿ ತೆಗ್ಲಾಕೊಂಡ್ರೆ ಹೋಗಿ ತುಂಬ ಕಷ್ಟ. ನೋಡಿ ಇದು ಹೆಂಗೆ ಬಿತ್ತು ಕಟೌಟು, ಯಾವ ಥರ ಇದೆ ನೋಡಿ. ಹಿಂಗೆ ಈ ಥರ ಆದರೆ ಈ ಪಾಪ ನೋಡಿ, ಇಲ್ಲಿ ಯಾರೋ ಒಬ್ಬ ಜಿಪ್ಪಿ ಗಾಡಿಯಲ್ಲಿ ಡೆಲಿವರಿ ಬಾಯ್ಸ್ ಎಲೆಕ್ಟ್ರಿಕಲ್ ಬೈಕಲ್ಲಿ ಹೆಂಗೆ ಡ್ಯೂಟಿ ಮಾಡೋಕ್ಕಾಗ್ತದೆ ಈ ಥರ ನೀರಲ್ಲಿ ತಳ್ಕೊಂಬತ್ತಿದ್ದಾರೆ. ಅಲ್ಲಿ ಯಾರೋ ಒಂದು ಬೈಕು ಸ್ಕೂಟಿನೇ ಕೆಟ್ಟೋಗಿದೆ ನೋಡಿ. ಯಾವ ಥರ ಪರಿಸ್ಥಿತಿ. ಏನೇ ರೈನ್ ಕೋಟ್ ಹಾಕೊಂಡು ಮಾಡ್ಬೋದು, ಆದರೆ ಸೈಲೆನ್ಸರಿಗೆ ನೀರು ಹೋದರೆ ಮುಗೀತು ನಿಮ್ಮ ಕತೆ. ಇಂಥ ನೀರಲ್ಲಿ ಇಂಥ ಮಳೆಯಲ್ಲಿ ತಳ್ಕೊಂಡು ಡ್ಯೂಟಿ ಮಾಡೋದು ಹೆಂಗೆ ನೋಡಿ. ಇಲ್ಲೊಬ್ಬ ಡೆಲಿವರಿ ಬಾಯ್ಸ್ ಹಿಂದೆಗಡೆ ಬರ್ತಾ ಇದ್ದಾರೆ ನಿಧಾನಕ್ಕೆ, ಅವ್ರ ಹಿಂದೆನೇ ಗಾಡಿನೇ ಹೋಗಲ್ಲ, ಕೊಚ್ಕೊಂಡು ಹೋಗ್ಬಿಡುತ್ತೆ ನೀರು, ಆ ರೇಂಜಿಗೆ ಬರ್ತಾ ಇದೆ ನೀರು. ಅದಕ್ಕೋಸ್ಕರ ಹೇಳೋದು ಇಂಥ ಮಳೇಲಿ ನಿಜವಾಗ್ಲೂ ಡ್ಯೂಟಿ ಮಾಡಬೇಡಿ. ಇದನ್ನೆಲ್ಲ ನೋಡಿ ಯಾರೋ ಸ್ವಲ್ಪ ಹುಷಾರಾಗಿರಿ ನೋಡಿ. ಈ ಬೈಕು ಹ್ಯಾಂಡಲ್ ಅಷ್ಟೇ ಕಾಣಿಸ್ತಾ ಇದೆ, ಬೇರೆ ಏನು ಕಾಣಿಸ್ತಾ ಇಲ್ಲ. ಕಂಪ್ಲೀಟ್ ನೀರಲ್ಲಿ ಮುಳುಗಿ ತೇಲಿ ಹೋಗ್ತಾ ಇದೆ. ನೋಡ್ರಲ್ಲ ಸ್ನೇಹಿತರೆ, ಇವೆಲ್ಲ ವಿಡಿಯೋಗಳು ಇಷ್ಟೆಲ್ಲ ನೋಡಿ ನಾವು ಇನ್ನೂ ಬಂಡಧೈರ್ಯ ಮಾಡಿ ಡ್ಯೂಟಿ ಮಾಡ್ತೀವಪ್ಪ, ನಮಗೆ ಕಮಿಟ್ಮೆಂಟ್ ಜಾಸ್ತಿ ಇದೆ, ನಮಗೆ ದುಡ್ಡು ಬೇಕು ಅಂತ ಏನಾದರೂ ಸಂಜೆ ಏನಾದ್ರು ನೀವು ಮಳೆ ಟೈಮಲ್ಲಿ ಡ್ಯೂಟಿ ಮಾಡೋಕೆ ಹೋದರೆ ನೀವು ಮನೆಗೆ ವಾಪಸ್ ಬರ್ತೀರಂತ ಗ್ಯಾರಂಟಿ ಇಲ್ಲ. ಇದಂತ ಕಟ್ಟಿಟ್ಟ ಬುತ್ತಿ ಬರೆದಿಟ್ಕೊಬೇಡಿ. ಯಾಕೆ ಅಂದರೆ ಗೊತ್ತು ಮಳೆ ಯಾವ ರೇಂಜಿಗೆ ಹೊಡೆದಿದೆ ನಿನ್ನೆ ಅಂತ. ಯಾರು ಎಕ್ಸ್ಪೆಕ್ಟೇ ಮಾಡೋಕ್ಕಾಗಿಲ್ಲ. ಯಾವ ಒಂದು ಹವಾಮಾನ ಇಲಾಖೆ ಕೂಡ ವರದಿ ತಿಳಿಸಿಲ್ಲ ಬೆಂಗಳೂರಲ್ಲಿ ಈ ರೇಂಜಿಗೆ ಮಳೆ ಬರುತ್ತೆ ಅಂತವ. ಮಳೆ ಬರ್ದಿರೋ ಟೈಮಲ್ಲೆಲ್ಲ ಹೇಳ್ತಾರೆ, ಬೊಗಳೆ ಬಿಡ್ತಾರೆ, ಬೆಂಗಳೂರಲ್ಲಿ ಎಲ್ಲೋ ಅಲರ್ಟ್, ಆರೆಂಜ್ ಅಲರ್ಟ್ 1 ವಾರ ಅಂತ. ಮಳೆನೇ ಬರಲ್ಲ. ಆದ್ರೆ ನಿನ್ನೆ ಯಾವ ಒಂದು ಇನ್ಫಾರ್ಮೇಶನ್ ಇಲ್ಲ. ಸಂಜೆ 4 ಗಂಟೆವರೆಗೂ ರಣ ಬಿಸಿಲು, ಬೇಸಿಗೆ, 4:15 ಏಕಾಏಕಿ ಮಳೆ. ಹೆಂಗೆ ಹೇಳೋಕ್ಕಾಗತ್ತೆ, ಹೆಂಗೆ ಗೊತ್ತಾಗುತ್ತೆ ಜನಕ್ಕೆ ಮಳೆ ಈ ಥರ ಬರುತ್ತೆ ಅಂತ? ಯಾರು ಎಕ್ಸ್ಪೆಕ್ಟ್ ಮಾಡಿದ್ರಾ? ಅರ್ಧ ಗಂಟೆಲಿ ಈ ರೇಂಜಿಗೆ ಮಳೆ ಸ್ಟಾರ್ಟ್ ಆಗುತ್ತೆ ಅಂತವ ಯಾರು ಅಂದ್ಕೊಂಡಿರಲ್ಲ. ಬಂದ್ರೂ ಏನೋ ಒಂದು 5 ನಿಮಿಷ 10 ನಿಮಿಷ ಬರೋದು ಬಿಡಿ, ಬೆಂಗಳೂರಲ್ಲಿ ನಾರ್ಮಲ್ ಮಳೆ ಗೊತ್ತಲ್ಲ ಅನ್ನೋರು. ಬಟ್ ನಿನ್ನೆ ಹೊಡೆದಿರೋ ಮಳೆ ನಿಜವಾಗ್ಲೂ ಎಷ್ಟು ವರ್ಷ ಆಯಿತು ಈ ಥರ ಮಳೆನೇ ನೋಡೋಕ್ಕಾಗಿಲ್ಲ ಬೆಂಗಳೂರಲ್ಲಿ. ಫಸ್ಟ್ ಮಳೆನೇ ಈ ರೇಂಜ್ಗೆ ಅಂದರೆ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಯಾವ ರೇಂಜ್ ಹೊಡೀತಿ ಅಂತ ಗೊತ್ತಿಲ್ಲ ಬೆಂಗಳೂರಲ್ಲಿ. ಅದಕ್ಕೋಸ್ಕರ ಡೆಲಿವರಿ ಬಾಯ್ಸ್, ಬೈಕ್ ರೈಡರ್ಸು ಇನ್ನು ಮುಂದೆ ಕೇರ್ಫುಲ್ಲಾಗಿ ಡ್ಯೂಟಿ ಮಾಡಲೇಬೇಕು. ಬಿಡಪ್ಪ ನನಗೇನು ರೈನ್ ಕೋಟ್ ಇದೆಯಪ್ಪ, ರೈನ್ ಕೋಟ್ ಹಾಕೊಂಡು ಡ್ಯೂಟಿ ಮಾಡ್ತೀನಿ ಅಂದರೆ ಮಳೆಯಿಂದ ಅವಾಯ್ಡ್ ಮಾಡ್ಕೋಬೋದು, ಕಂಟ್ರೋಲ್ ಮಾಡ್ಬೋದು. ಆದರೆ ಮರಗಳು ಬಿದ್ದರೆ, ಲೈಟ್ ಕಂಬಗಳು ಬಿದ್ದರೆ, ನೀರು ತುಂಬಿಕೊಂಡ್ರೆ ಅಂಡರ್ ಪಾಸ್ಗಳಲ್ಲಿ ಏನು ಮಾಡ್ತೀರಾ? ಯಾವ ರೈನ್ ಕೋಟ್ ಬದುಸುತ್ತೆ ನಿಮ್ಮನ್ನು? ಖಂಡಿತ ಇಲ್ಲ. ದೊಡ್ಡ ಮರಗಳು ಆಟೋಗಳ ಮೇಲೆ, ಬಿಲ್ಡಿಂಗ್ ಮೇಲೆ ಬಿದ್ದಿದ್ದಾವೆ. ಬೋರಿಂಗ್ ಹಾಸ್ಪಿಟಲ್ ನೋಡಿರ್ಬೇಕು, 7-8 ಜನ ಸತ್ತೋದ್ರು. ಬೇರೆ ಕಡೆ ಕರೆಂಟ್ ಶಾಕ್ ಹೊಡೆದು ಕಂಬಗಳು ಬಿದ್ದು ಸತ್ತೋಗಿದ್ದಾರೆ. ಸುಮಾರು 10 ಜನ ಸತ್ತೋಗಿದ್ದಾರೆ ಬೆಂಗಳೂರಲ್ಲಿ. ಅದಕ್ಕೋಸ್ಕರನೇ ಹೇಳ್ತಾ ಇರ್ತೀವಿ ಡೆಲಿವರಿ ಬಾಯ್ಸ್. ನಾನು ಮುಂಚೆನೇ ಎಲ್ಲ ವಿಡಿಯೋಗಳು ಮಾಡಿದ್ದೆ ಡೆಲಿವರಿ ಬಾಯ್ಸ್ಗೋಸ್ಕರನೇ, ಬೈಕ್ ಟಚ್ ರೈಡರ್ಸ್ಗೋಸ್ಕರನೇ. ಮಳೆ ಟೈಮಲ್ಲಿ ಎಷ್ಟೆಲ್ಲ ಕೇರ್ಫುಲ್ಲಾಗಿ ಕೆಲಸ ಮಾಡಬೇಕು ಅಂತ. ನಾರ್ಮಲ್ ಮಳೆ ಇದ್ದರೆ ಪರವಾಗಿಲ್ಲ ಬಿಡಿ, ರೈನ್ ಕೋಟ್ ಹಾಕೊಂಡು ಡ್ಯೂಟಿ ಮಾಡ್ಬೋದು, ಅದಕ್ಕೇನು ತೊಂದರೆ ಇಲ್ಲ. ಎಲ್ಲೂ ಅಂತ ಏನು ಹೆವಿ ನೀರಿರಲ್ಲ. ನಾರ್ಮಲ್ ಲೈಟಾಗಿ ಬರ್ತಾ ಇದ್ರೆ ರೈನ್ ಕೋಟ್ ಹಾಕೊಂಡು ಡ್ಯೂಟಿ ಆರಾಮಾಗಿ ಮಾಡ್ಬೋದು. ಬಟ್ ಬೈಕ್ ಟ್ಯಾಕ್ಸಿ ಬಂದಿಲ್ಲ ಅಂದರೆ ಪೋರ್ಟರು ಅವು ಫುಡ್ ಡೆಲಿವರಿ ಮಾಡ್ಬೋದು. ಆದರೆ ಈ ಥರ ಹೆವಿ ಮಳೆಯಲ್ಲಿ ಯಾವ ಡ್ಯೂಟಿನೂ ಮಾಡೋಕ್ಕಾಗಲ್ಲ, ಆಚೆ ಬರೋಕ್ಕೂ ಆಗಲ್ಲ ನೀವು.
ದಯವಿಟ್ಟು ಯಾರೇ ಆಗಲಿ ಅಷ್ಟೇ ಮಳೆ ಟೈಮಲ್ಲಿ ಮರದ ಕೆಳಗಡೆ ನಿಂತ್ಕೋಬೇಡಿ, ಅಂಡರ್ ಪಾಸಲ್ಲೂ ಹೋಗಬೇಡಿ. ಅಲ್ಲಿ ಇಲ್ಲಿ ಕಾಂಪೌಂಡ್ ಪಕ್ಕ ನಿಂತ್ಕೊಂತಿರಲ್ಲ, ತುಂಬ ಡೇಂಜರು. ನೀವೇನೇ ಮಳೆ ಹೆವಿ ಬರ್ತದೆ, ಯಾವುದೋ ಒಂದು ದೊಡ್ಡ ಬಿಲ್ಡಿಂಗ್ ಇತ್ತ ಬಿಲ್ಡಿಂಗ್ ಒಳಗಡೆ ಇರಿ, ಮಾಲ್ಗಳ ಹತ್ರ ಪಿಕಪ್ ಹೋದ್ರೆ ಅಲ್ಲೇ ಇರಿ, ಇಲ್ಲ ಮನೆಗೆ ಆದಷ್ಟು ಬೇಗ ಡ್ಯೂಟಿ ಮಾಡ್ಕೊಂಡು ಸೇಫಾಗಿ ಹೋಗಿ. ಏನಾದ್ರು ಸಂಜೆ ನಮ್ಗೆ ಎಕ್ಸ್ಟ್ರಾ ಅರ್ನಿಂಗ್ಸ್ ಬರುತ್ತೆ, ಆರ್ಡ್ರ್ ಜಾಸ್ತಿ ಇರುತ್ತೆ, ಒಳ್ಳೆ ಸರ್ಜ್ ಕೊಡ್ತಾನೆ ಅಂತ ಆಸೆಗೆ ಏನಾದ್ರು ಬಂದರೆ ಮುಗೀತು ಕತೆ. ಮಳೆ ಇಲ್ದಿರೋ ಟೈಮಲ್ಲಿ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಆದರೆ ಇನ್ನು ಮಳೆಗಾಲ ಸ್ಟಾರ್ಟ್, ಇನ್ನು ವಾರದಲ್ಲಿ 2-3 ದಿನ ಕಂಪಲ್ಸರಿ ಇದ್ದೇ ಇರುತ್ತೆ ಮಳೆ. 2-3 ದಿನ ಬಂದರೆ ವಾರ ಎಲ್ಲ ಬಂದ್ಬಿಡುತ್ತೆ, ಹೇಳೋಕ್ಕಾಗಲ್ಲ ಸಂಜೆ ಟೈಮಲ್ಲಿ. ಹಾಗಾಗಿ ಈ ಥರ ಒಂದು ಮಳೆ ಗಾಳಿ ಎಲ್ಲ ಒಟ್ಟಿಗೆ ಬಂದಿದೆ ನಿನ್ನೆ. ಅದು ಬರೀ ಮಳೆನೇ ಅಲ್ಲ, ಚಂಡಮಾರುತ ಅಂತಲೇ ಹೇಳ್ಬೇಕು. ಆ ರೇಂಜಿಗೆ ಗಾಳಿ, ಆಲಿಕಲ್ಲು ಮಳೆ, ಜಲ್ಲಿ ಸುರಿದಿದೆ ರೋಡಲ್ಲಿ, ರಣ ಮಳೆ. ಮೋರಿಗಳೆಲ್ಲ ಕಿತ್ಕೊಂಡು ತುಂಬಿ ಹರಿದೋಗ್ತಾಯಿದೆ ರೋಡ್ಗಳಲ್ಲೆಲ್ಲ. 4 ಅಡಿ 5 ಅಡಿ ನೀರು, ಬೈಕೆ ಕೊಚ್ಕೊಂಡು ಹೋಗ್ತಾ ಇದ್ದಾವೆ. ಈ ರೇಂಜಿಗೆ ಮಳೆ ಹೊಡೆದ್ರೆ ಮನುಷ್ಯರು ಎಲ್ಲಿ ಕಂಟ್ರೋಲ್ ಮಾಡ್ಕೊಂಡು ಎಲ್ಲಿ ನಿಂತ್ಕೊಳಕ್ಕಾಗತ್ತೆ? ಎಲ್ಲಂದ್ರೆಲ್ಲ ಆಟೋಗಳ ಮೇಲೆ ಮರಗಳು ಬಿದ್ದು ಆಟೋಗಳೆಲ್ಲ ಜಖಮು, ಬೈಕ್ಗಳೆಲ್ಲ ಜಖಮು. ನೋಡಿದ್ರಲ್ಲ, ಡೆಲಿವರಿ ಬಾಯ್ಸ್ ಬೈಕ್ ಮೇಲೆ ಬಿದ್ದೋಯ್ತು ಪಾಪ. 500,000 ಸಂಪಾದನೆ ಮಾಡ್ತಾರೆ ದಿನಕ್ಕೆ, ಬೈಕೇ ಹೊಲ್ಟೋಯ್ತು ಅವ್ನಿಗೆ. ಅದು ಎಷ್ಟಾಗುತ್ತೆ ರೆಡಿ ಮಾಡ್ಸೋಕ್ಕೆ? ಯಾರು ಕೊಡ್ತಾರೆ ದುಡ್ಡು? ಇದಕ್ಕೆಲ್ಲ ಪರಿಹಾರ ಯಾರು ಕೊಡ್ತಾರೆ? ಯಾರು ಕೊಡಲ್ಲ. ಏನಾರು ನಿಮ್ಗೆ ಹೆಚ್ಚು ಕಮ್ಮಿ ಆದ್ರೆ ನೀವೇ ಸಾಲ್ವ್ ಮಾಡ್ಕೋಬೇಕು ನಿಮ್ಮ ಪ್ರಾಬ್ಲಮ್. ಯಾರು ಬರಲ್ಲ, ಯಾವ ಗೌರ್ಮೆಂಟ್ ಬರಲ್ಲ, ಯಾರು ಬರಲ್ಲ. ಏನೋ ಸತ್ತೋದ್ರೆ 5 ಲಕ್ಷ ಕೊಡ್ತೀವಿ ಅಂತ ಅನೌನ್ಸ್ ಮಾಡ್ತಾರೆ. ಆದರೆ ಈ ಥರ ಎಲ್ಲ ಪ್ರಾಪರ್ಟಿ ಡ್ಯಾಮೇಜ್ ಆದರೆ, ಬೈಕ್ಗಳು ನಿಮಗೆ ಸಣ್ಣ ಪುಟ್ಟ ಇಟ್ಟಾದ್ರೆ ಯಾರು ಕೊಡ್ತಾರೆ? ಯಾರು ಕೊಡಲ್ಲ. ಆ ಬೈಕ್ ರೆಡಿ ಮಾಡ್ಸೋಕ್ಕೆ ಎಷ್ಟು ದುಡ್ಡು, ಮತ್ತೆ ನೀವು ಮತ್ತೆ ಅದ್ರಲ್ಲಿ ಕೆಲಸಕ್ಕೆ ರಜೆ ಹಾಕಬೇಕು. ಇಷ್ಟೆಲ್ಲ ಸಮಸ್ಯೆಗಳನ್ನ ಫೇಸ್ ಮಾಡಬೇಕಾಗತ್ತೆ. ಮತ್ತೆ 100-200 ಸಂಪಾದನೆ ಮಾಡಕ್ಕೆ ಹೋಗ್ತಿರಲ್ಲ ಎಕ್ಸ್ಟ್ರಾವಾ, ಆಮೇಲೆ ನಿಮಗೆ 1,000 ರೂಪಾಯಿ ಖರ್ಚು ಮಾಡಬೇಕಾಗತ್ತೆ ಒಂದೇ ಸರಿ ಕೆಲಸ ಬಿಟ್ಟು. ಅದಕ್ಕೋಸ್ಕರನೇ ಮುಂಜಾಗ್ರತೆ ಕ್ರಮ ವಹಿಸಿ ಸೇಫ್ಟಿಯಾಗಿ ಡ್ಯೂಟಿ ಮಾಡೋದಕ್ಕೆ ಕಲ್ತ್ಕೊಳ್ಳಿ. ಇಲ್ಲ ಅಂದರೆ ಭಾರಿ ಕಷ್ಟ. ಆಮೇಲೆ ಆಗೋದಕ್ಕೆ ಮುಂಚೆನೇ ಯೋಚನೆ ಮಾಡಬೇಕು. ಆಗೋದ್ಮೇಲೆ ನೀವೇನೇ ಯೋಚನೆ ಮಾಡಿದ್ರು ಹೋಗಿರೋದು ವಾಪಸ್ ಯಾವುದೂ ಬರಲ್ಲ. ಪ್ರಾಣ ಆಗಿರ್ಬೋದು, ದುಡ್ಡಾಗಿರ್ಬೋದು, ಒಂದು ಪ್ರಾಪರ್ಟಿ ಏನಾಗಿರ್ಬೋದು, ಹಾಳಾಗೋದ್ಮೇಲೆ ಯಾವುದೂ ವಾಪಸ್ ಬರಲ್ಲ. ಆಗೋಕ್ಕೆ ಮುಂಚೆನೇ ಯೋಚನೆ ಮಾಡಿ ಸೇಫ್ ಆಗಿರೋದು ನೋಡ್ಕೊಳ್ಳಿ. ಇನ್ನು ಈ ವರ್ಷ ಬೆಂಗಳೂರಲ್ಲಿ ಅತಿ ಹೆಚ್ಚು ಮಳೆ ಅಂತ ಕೂಡ ಅಲರ್ಟ್ ಕೊಟ್ಟಿದ್ದಾರೆ. ಈ ವರ್ಷ ಬಿಸಿಲು ಹಂಗೆ ಇದೆ, ಮಳೆನೂ ಅದೇ ಥರ ಬರುತ್ತೆ ಅಂತ ಹೇಳಿದ್ದಾರೆ. ಹಂಗಾಗಿ ಮಳೆ ಟೈಮಲ್ಲಿ ಮಳೆ ಸಿಚುವೇಶನ್ ಗೊತ್ತಾಗುತ್ತೆ ನಿಮಗೆ. ಮಳೆ ಬರೋಕ್ಕೆ ಇನ್ಫಾರ್ಮೇಷನ್ ಒಂದು 1/2 ಅವರ್ ಮುಂಚೆ ಎಲ್ಲ ಗೊತ್ತಾಗುತ್ತೆ. ವೆದರ್ ಚೇಂಜ್ ಆಗುತ್ತೆ, ಮೋಡ ಆಗೋದು, ಗುಡುಗು ಮಿಂಚು ಗಾಳಿ ಎಲ್ಲ. ಅಂಥ ಟೈಮಲ್ಲಿ ಆದಷ್ಟು ಮನೆ ಕಡೆ ಆರ್ಡ್ರ್ ಎತ್ಕೊಂಡ್ಬಿಟ್ಟು ಸೇಫಾಗಿ ಹೋಗ್ಬಿಡಿ. ಮಧ್ಯಾಹ್ನಕ್ಕೆ ಮಳೆ ಬಂದರೆ ಯಾರೇನೂ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ಸಂಜೆವರೆಗೂ, ಯಾವತ್ತೋ ಒಂದು ದಿವಸ ಮಧ್ಯಾಹ್ನ ಬರ್ಬೋದು, ಡೈಲಿ ಬರಲ್ಲ. ಸಂಜೆ ಮೇಲೇ ಮಳೆ ಬರೋದು. ಸಂಜೆ ಅಷ್ಟೊತ್ತಿಗೆ ಆದಷ್ಟು ಟಾರ್ಗೆಟ್ ಕಂಪ್ಲೀಟ್ ಮಾಡ್ಕೊಳ್ಳಿ. ಬೆಳಿಗ್ಗೆನೇ ಡ್ಯೂಟಿಗೆ ಹೋಗಿ ಸಂಜೆವರೆಗೂ ಮಾಡ್ಕೊಳ್ಳಿ. ಆದಷ್ಟು ಬೇಗ ಫ್ಯಾಮಿಲಿ ಜೊತೆ ಮನೆಗೆ ಸೇರ್ಕೊಳ್ಳೋಕ್ಕೆ. ನಿಮ್ಮನ್ನೇ ಕಾಯ್ಕೊಂಡು ನಿಮ್ಮ ಫ್ಯಾಮಿಲಿ ಇರ್ತಾರೆ ಮನೇಲಿ, ನಿಮ್ಮ ಅಪ್ಪ ಅಮ್ಮ, ನಿಮ್ಮ ಹೆಂಡತಿ ಮಕ್ಳು ಇರ್ತಾರೆ, ಅವ್ರನ್ನೂ ನೋಡಬೇಕಲ್ಲ ನೀವು. ಹಂಗಾಗಿ ಅವ್ರ ಸೇಫ್ಟಿ ಇಂಪಾರ್ಟೆಂಟು, ನಿಮ್ಮ ಸೇಫ್ಟಿನ ಇಂಪಾರ್ಟೆಂಟು. ದುಡ್ಡು ಇವತ್ತಲ್ಲ ನಾಳೆ ಸಂಪಾದನೆ ಮಾಡ್ಬೋದು ಮನುಷ್ಯ. ನಾವು ಬದುಕಿದ್ರೆ, ನಾವೇ ಇಲ್ಲ ಅಂದರೆ ಎಲ್ಲಿಂದ ಸಂಪಾದನೆ ಮಾಡ್ತೀರಾ ಅಲ್ವಾ? ಹಂಗಾಗಿ ಅತಿ ಆಸೆಯನ್ನು ಮಾಡೋಕ್ಕೆ ಹೋಗಬೇಡಿ. ಏನೇ ಮಾಡೋಂಗಿದ್ರೆ ಡೈಲಿ ಡ್ಯೂಟಿ ಮಾಡ್ಕೊಳ್ಳಿ. ಆದಷ್ಟು ಬೇಗ ಮನೆಗೆ ಹೋಗಿ. ಆರ್ಡ್ರ್ ಅಂತೂ ಹೆವಿ ಇದ್ದೇ ಇರ್ತೀನಿ, ಬೆಳಗಿನ ಸಂಜೆವರೆಗೂ ಆರ್ಡ್ರ್. ಮಳೆಗಾಲ ಬಂದರೆ ಎಲ್ರಿಗೂ ಗೊತ್ತು, ಹೆವಿ ಆರ್ಡ್ರ್ ಬಂದೇ ಬರುತ್ತೆ ಅಂತ. ಯಾಕಂದ್ರೆ ಕಸ್ಟಮರ್ಗಳು ಯಾರು ಹೊರಗಡೆ ಬರಲ್ಲ, ಅವರು ಮಳೆ ಬರುತ್ತೆ ಅಂತ ಒಂದು ಭಯದಿಂದ ಏನು ಮಾಡ್ತಾರೆ, ಎಲ್ಲ ಆನ್ಲೈನಲ್ಲಿ ಬುಕ್ ಮಾಡೋದ್ರಿಂದವ ಬೆಳಿಗ್ಗೆನೇ ಆಫ್ಕೋರ್ಸ್ ಎಲ್ಲ ಕಡೆ ಆರ್ಡ್ರ್ ಜಾಸ್ತಿ ಇರುತ್ತೆ. ಆದಷ್ಟು ನೀವು ಬೆಳಿಗ್ಗೆನೇ ಆ ಕಾಡಿಗೆ ಕೇಳಿರಿ, ಸಂಪಾದನೆ ಮಾಡ್ಕೊಳ್ಳಿ. ಸಂಜೆ ಹೊತ್ತಿ ಮನೆ ಸೇರ್ಕೊಂಬಿಡಿ. ಮಳೆ ಬಂದಿಲ್ಲ ಅಂದರೆ ಮಾಡ್ಕೊಳ್ಳಿ. ಮಳೆ ಬರುತ್ತಾ ಇಲ್ವ ಅಂತ ನಿಮಗೂ ಗೊತ್ತಾಗುತ್ತೆ, ವೆದರಲ್ಲಿ ನೋಡ್ತಾ ಇರ್ತೀರ. ಮಳೆ ಬಂದಿಲ್ಲ ಅಂದರೆ ಸಂಜೆ ಟೈಮ್ ಡ್ಯೂಟಿ ಮಾಡ್ಕೊಳ್ಳಿ. ಮಳೆ ಸಿಚುವೇಶನ್ ಇದ್ದರೆ ಹೋಗಲೇಬೇಡಿ. ಯಾವ ಕಡೆ ಅತಿ ಹೆಚ್ಚು ಮಳೆ ಇದೆ ಅಂತ ನೋಡಿ ನೀವು ಹುಡುಗರಿಗೆ ಕಾಲ್ ಮಾಡಿ ಕೇಳ್ಕೊತಾ ಇರಿ. ಅಂಥ ಏರಿಯಾಗಳಿಗೆ ಹೋಗಲೇಬೇಡಿ. ಮಳೆ ಇಲ್ದಿರೋ ಕಡೆ ಡ್ಯೂಟಿ ಮಾಡ್ಕೊಳ್ಳಿ. ಆದಷ್ಟು ಸೇಫ್ ಆಗಿರಿ. ಇಲ್ಲಾಂದರೆ ಭಾರಿ ಕಷ್ಟ ಎದುರಿಸ್ಬೇಕಾಗುತ್ತೆ. ಇಂಥ ಮಳೆಯಲ್ಲಿ ಡೆಲಿವರಿ ಬಾಯ್ಸ್ಗಳಿಗೆ ಕಷ್ಟ ಆಗೋದು. ರೋಡಲ್ಲಿ ಕೆಲಸ ಮಾಡೋದೇ ಅವರೇನೆ, ಬೇರೆ ಯಾರೂ ಇಲ್ಲ. ಒಂದು ಫುಡ್ ಡೆಲಿವರಿ ಆಗಿರ್ಬೋದು, ಒಂದು ಬೈಕ್ ಟೈಸ್ ಆಗಿರ್ಬೋದು, ಒಂದು ಗ್ರೋಸರಿ ಡೆಲಿವರಿ, ಪ್ರತಿಯೊಂದೂ ಡೆಲಿವರಿ ಬಾಯ್ಸೇ ಸಪ್ಲೈ ಮಾಡಬೇಕು ಎಲ್ಲರೂ. ಯಾಕಂದರೆ ಕಸ್ಟಮರ್ ಆನ್ಲೈನ್ ಬುಕ್ಕಿಂಗ್ ಜಾಸ್ತಿ ಮಾಡ್ತಾರೆ ಮಳೆ ಬಂದರೆ, ಹೊರಗಡೆ ಬರ್ದಂಗಿರೋದು ಕಾರಣ. ಅವಾಗ ಏನಾಗುತ್ತೆ, ಈ ಕಂಪ್ನಿಗಳಿಗೆ ಆರ್ಡ್ರ್ಗಳು ಜಾಸ್ತಿ ಆದಾಗ ಡೆಲಿವರಿ ಬಾಯ್ ಸಿಗದೇ ಇದ್ದಾಗ ಏನು ಮಾಡ್ತಾನೆ, ಇಷ್ಟು %, 20%, 30% ಅದು ಸರ್ಜ್ ಎಕ್ಸ್ಟ್ರಾ ಹಾಕ್ತಾನೆ. ಇಲ್ಲ ಒಂದು ಆರ್ಡ್ರಿಗೆ 50 ರೂಪಾಯಿ ಕೊಡೋದಕ್ಕೆ 100 ರೂಪಾಯಿ ಕೊಡ್ತಾನೆ. ಅಂಥ ಟೈಮಲ್ಲಿ ಹುಡುಗರಿಗೆ ಆಸೆ ಬಿದ್ದುಬಿಡುತ್ತೆ. ಬೇರೆ ಟೈಮಲ್ಲಿ ಇಷ್ಟು 4 ಆರ್ಡ್ರ್ ಹೊಡೆಯೋಕ್ಕೆ 400 ರೂಪಾಯಿ ಸಂಪಾದನೆ ಮಾಡೋಕ್ಕೆ ಎಷ್ಟು ಹೊತ್ತು ಮಾಡಬೇಕು, ಫುಲ್ ಡೇ ಮಾಡಬೇಕು. ಅದೇ ಇವಾಗ 3-4 ಆರ್ಡ್ರ್ ಮಾಡಿಬಿಟ್ರೆ 400 ರೂಪಾಯಿ 1 ಅವರಲ್ಲಿ ಆಗಿಬಿಡುತ್ತೆ. ಒಳ್ಳೆ ಸರ್ಜ್ ಇದೆ, ಇನ್ನೊಂದು ಅವರ್ 2 ಅವರ್ ಮಾಡ್ಕೊಂಡು ಹೋಗೋಣ ಡ್ಯೂಟಿ, ನಾಳೆ ಬೇಕಾದ್ರೆ ಆರಾಮಾಗಿ ಲೇಟಾಗಿ ಬರೋಣ, ಡ್ಯೂಟಿಗೆ ರೆಸ್ಟ್ ಮಾಡೋಣ ಅಂತ ಕೆಲವರು ಪ್ಲ್ಯಾನ್ ಹಾಕಿ ಮಾಡ್ತಾರೆ. ಆ ಥರ ಪ್ಲ್ಯಾನ್ ಹಾಕಿ ಮಾಡೋಕ್ಕೆ ಹೋಗಿ ಮಳೇಲಿ ತಗ್ಲಾಕೊಂಡು ಈ ಥರ ಎಲ್ಲ ಸಮಸ್ಯೆಗಳನ್ನ ಎದುರಿಸ್ಬೇಕಾಗುತ್ತೆ, ತೊಂದರೆಗೆ ಒಳಗಾಗಬೇಕಾಗುತ್ತೆ ನೀವೇನೆ. ಅದಕ್ಕೆ ಇವೆಲ್ಲ ಯಾವುದೋ ಪ್ರಾಬ್ಲಮ್ ಬೇಡ. ಅಂದರೆ 100, 200, 500 ಸಂಪಾದನೆ ಕಮ್ಮಿ ಆಗಲಿ, ಡೈಲಿ ಡ್ಯೂಟಿ ಮಾಡ್ಕೊಳ್ಳಿ. ಮಳೆ ಬರೋ ಸಿಚುವೇಶನ್ ಇದ್ದರೆ ಆದಷ್ಟು ಬೇಗ ಮನೆ ಸೇರ್ಕೊಂಬಿಡಿ. ಈಗ ನಿಮ್ಮ ಸೇಫ್ ಆ್ಯಂಡ್ ಸೆಕ್ಯೂರ್, ಅದಕ್ಕೋಸ್ಕರ ಹೇಳ್ತಾ ಇರೋದು. ನೀವಿದ್ದು ಚೆನ್ನಾಗಿದ್ರೆ, ನೀವು ಚೆನ್ನಾಗಿದ್ರೆ ಇವತ್ತರ ನಾಳೆ ಸಂಪಾದನೆ ಮಾಡ್ಬೋದು, ಎಲ್ಲೂ ಹೋಗಲ್ಲ. ಡೆಲಿವರಿ ಫೀಲ್ಡ್ ವರ್ಷ 9 ಕಾಲ ಇದ್ದೇ ಇರುತ್ತೆ ಬೆಂಗಳೂರಲ್ಲಿ. ನಾವು ಫಸ್ಟ್ ಚೆನ್ನಾಗಿರ್ಬೇಕು, ನಮ್ಮ ಸೇಫ್ಟಿ ಫಸ್ಟ್ ನೋಡಬೇಕು, ನಮ್ಮ ಫ್ಯಾಮಿಲಿ ಸೇಫ್ಟಿ ಫಸ್ಟ್ ನೋಡಬೇಕು. ಕಸ್ಟಮರ್ಗೆ ಡೆಲಿವರಿ ಮಾಡೋದು ಬಿಡೋದು ನೆಕ್ಸ್ಟ್. ಅದು ಆಗಿಲ್ವಾ, ಪರವಾಗಿಲ್ಲ, ಅದು ಕ್ಯಾನ್ಸಲ್ ಆಯ್ತು ಆರ್ಡ್ರ್, ಏನೋ ಆಗಲಿ, ಇನ್ನೊಬ್ರು ಯಾರೋ ಮಾಡ್ತಾರೆ, ಇಲ್ಲ ಪರವಾಗಿಲ್ಲ, ಏನೋ ಒಂದು ಆಗೋಗುತ್ತೆ. ನಾವು ಚೆನ್ನಾಗಿದ್ದರೆ ಇವತ್ತರ ನಾಳೆ ಸಂಪಾದನೆ ಮಾಡ್ಬೋದು, ಇನ್ನೂ ಹೆಚ್ಚು ಸಂಪಾದನೆ ಮಾಡ್ಬೋದು. ನಾವೇ ಇಲ್ಲಾಂದರೆ ಏನೂ ಮಾಡೋಕ್ಕಾಗಲ್ಲ.
ಅದಕ್ಕೋಸ್ಕರನೇ ಇವತ್ತು ಈ ಒಂದು ಅನಾಹುತ ಎಲ್ಲ ಆಗಿರೋದು ನೋಡಿ, ಅದಕ್ಕೋಸ್ಕರ ಡೆಲಿವರಿ ಬಾಯ್ಸ್ಗೆ ಒಂದು ಎಚ್ಚರಿಕೆ ಕೊಡೋಕ್ಕೋಸ್ಕರ ಒಂದು ವಿಡಿಯೋ ಮಾಡಿದ್ದೀನಿ. ಇದ್ರ ಬಗ್ಗೆ ಇನ್ನೂ ಮಾತಾಡೋದಿದೆ, ಇನ್ನೂ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ, ಯಾವ ಥರ ಡ್ಯೂಟಿ ಮಾಡಬೇಕು ಹೆಂಗೆ ಅಂತ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ಈ ವಿಡಿಯೋ ಲಾಂಗ್ ಆಗುತ್ತೆ, ಅದಕ್ಕೋಸ್ಕರ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.